ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸಚಿನ್ ಕೆಂಗನಾಳ್ ಮಾತಾಡೋದು. ಏನಪ್ಪ ವಿಷಯ ಅಂದ್ರೆ ಟ್ರೆಂಡಿಂಗ್ ನ್ಯೂಸ್ ರಿಲೀಸ್ ಆಗೈತಿ. ಏನಪ್ಪ ಅಂತಂದ್ರೆ USA ಒಳಗೆ ಎಫ್ಸ್ಟೀನ್ ಫೈಲ್ಸ್ ಅಂತೇಳಿ ಒಂದು ಸೆಕ್ಸ್ ಕಾಂಡ ಅಥವಾ ಸೆಕ್ಸ್ ಟ್ರಾಫಿಕಿಂಗ್ದ ಕೇಸ್ ಹೊರಗೆ ಬಿದ್ದೈತಿ. ಅದು ಯಾಕೆ ಬಿದ್ದೈತಿ, ಹೆಂಗೆ ಬಿದ್ದೈತಿ ಅನ್ನೋದು ನೋಡೋಣ. ಇದನ್ನು ಹೊರಗೆ ಹಾಕಿದವ್ರು ಯಾರಪ್ಪ ಅಂತಂದ್ರೆ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಒಬ್ಬ ಲೆಕ್ಚರರ್. ಇವನ ಇತಿಹಾಸ ಏನಪ್ಪ ಅಂತಂದ್ರೆ ಒಬ್ಬ ಮ್ಯಾಥ್ಸ್ ಲೆಕ್ಚರರ್ ಇದ್ದ. ಮ್ಯಾಥ್ಸ್ ಲೆಕ್ಚರನ್ನು ನೀವೇನು ಮಾಡ್ಯಾನ, ಅದನ್ನು ರಾಜೀನಾಮೆ ಕೊಟ್ಟು ಅಂದ್ರೆ ಅದ ಕೆಲಸ ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಮ್ಯಾನ್ಗಳನ್ನು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ತನ್ನದೇ ಆದಂತಹ ಎಪ್ಸ್ಟೀನ್ ಐಸ್ಲ್ಯಾಂಡನ್ನು ಖರೀದಿ ಮಾಡ್ತಾನೆ. ಎಪ್ಸ್ಟೀನ್ ಐಸ್ಲ್ಯಾಂಡ್ ಖರೀದಿ ಮಾಡೋದಲ್ಲದೆ ಅಲ್ಲಿ ಬರುವಂತಹ VIP ಗೆಸ್ಟ್ಗಳಿಗೆ ಎಲ್ಲ ಮೀಟಿಂಗ್ ಅರೇಂಜ್ ಮಾಡೋದು, ನೆಕ್ಸ್ಟ್ ಅವ್ರಿಗೆ ಏನು ಬೇಕು, ಅವರ ಏನು ಚಟ ಇರ್ತಾವಲ್ಲ ಆ ಚಟನ ತೀರ್ಸೋಕೆ ಅದೊಂದು ಐಸ್ಲ್ಯಾಂಡ್ ಆಗಿತ್ತು. ನೀವು ಏನು ಮಾಡ್ತಿದ್ದಪ್ಪ ಅಂತಂದ್ರೆ 13ರಿಂದ 14 ವರ್ಷದ ಹುಡುಗಿಯರನ್ನ ಸ್ಮಗ್ಲ್ ಮಾಡೋದು. ಅಂದ್ರೆ ಈ ಭಿಕ್ಷೆ ಬಿಡ್ಕೊತ ಅಡ್ಡಾಡ್ತಿರ್ತಾರಲ್ಲ ಊರಾಗ, ಅಥವಾ ಹಿಂಗೆ ಅನಾಥ ಮಕ್ಕಳು ಇರ್ತಾರಲ್ಲ ಅವ್ರನ್ನೆಲ್ಲ 13ರಿಂದ 14 ವರ್ಷನ ಒಳಪಟ್ಟ ಇವ್ರನ್ನ ತೊಗೊಂಡು ಬಂದು ಏನು ಮಾಡ್ತಿರ್ತಾನಂದ್ರೆ VIP ಗೆಸ್ಟ್ಗಳು ಬಂದವ್ರನ್ನ ಆಸೆಗಳನ್ನು ಈಡೇರ್ಸಕ್ಕೆ ಬಿಡ್ತಿರ್ತಾನೆ. ಇವ್ರು ಇಷ್ಟು ದೊಡ್ಡ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಿರ್ತಾನೆ ಇವ. ಆಲ್ಮೋಸ್ಟ್ ಇವನ್ನ ಇಂಥ ಕೇಸ್ ಒಳಗೆ 2008 ಇಸ್ವಿ ಒಳಗೆ ಇದರೊಳಗಿಂದ ತಪ್ಪಿಸ್ಕೊಂಡಿದ್ದಂತಹ ಒಬ್ಬಕ್ಕೆ ವಿಕ್ಟಿಮ್ ಕೇಸ್ ಮಾಡ್ತಾಳೆ ಇವನ ಮೇಲೆ. ಯಾರ ಮೇಲೆ? ಜೆಫ್ರಿ ಮೇಲೆ ಕೇಸ್ ಮಾಡೋಣ. ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮ್ಯಾಗ ಅವನಿಗೆ ಜಡ್ಜ್ಮೆಂಟ್ನಾಗ ಏನಾಗ್ತೈತೆ, ಜೀವಾವಧಿ ಶಿಕ್ಷೆ ಆಗ್ತೈತೆ. ಒಟ್ಟು ಲೈಫ್ ಲಾಂಗ್ ಪ್ರಿಸನ್ ಮಾಡ್ತಾರೆ. ಬಟ್ ಇವನು ಪವರ್ಫುಲ್. ಇವ ಹೆಂಗಿದ್ದಪ್ಪ ಅಂತಂದ್ರೆ ಆಗಿನ ಕಾಲದಾಗ ಬಿಲ್ ಕ್ಲಿಂಟನನ್ನು ಅತಿಯಾದಂಥ ಹೆಚ್ಚು ಗೆಳೆತನ ಉಳ್ಳಂಥ ವ್ಯಕ್ತಿ ಅಂತ ಆ ದೇಶದೊಳಗೆ ಪ್ರಸಿದ್ಧ ಆಗಿರ್ತಾನೆ. ಅದನ್ನು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಅಥವಾ ಇವನ ಕಡೆ ಪವರ್ಫುಲ್ ವ್ಯಕ್ತಿಗಳಿಂದ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಏನು ಮಾಡ್ತಾನೆ 11 ದಿನದಾಗ ಹೊರಗೆ ಬಂದುಬಿಡ್ತಾನವ. 11 ದಿನ ಲೈಫ್ ಪ್ರಿಸ್ಮೆಂಟ್ದಿಂದ ಹಿಡಿದು ಅಂದ್ರೆ ಜೀವಾವಧಿ ಶಿಕ್ಷೆನ ತೆಗೆದು ಡೈರೆಕ್ಟ್ 11 ದಿನದಾಗ ಹೊರಗೆ ಬಿಡ್ತಾರೆ ಅವನ್ನ. ಅಲ್ಲಿಂದ ಇವನು ಕೇಸ್ಗಳು ಚರ್ಚೆದಾಗೆ ಇದ್ದು ಈಗ 2019 ಇಸ್ವಿ ಒಳಗೆ ಮತ್ತೊಮ್ಮೆ ಜೈಲ್ನಾಗ ಹಾಕ್ತಾರೆ ಅವನ್ನ. 2019 ಇಸ್ವಿ ಒಳಗೆ ಜೈಲ್ನಾಗ ಹಾಕಿದಾಗ ಅಲ್ಲೇ ಏನು ಮಾಡ್ತಾನೆ, ಜೆಫ್ರಿ ಸಾಯ್ತಾನ. ಜೈಲೊಳಗೆ ಅವ್ನು ಕೊಂದುಬಿಡ್ತಾರೆ. ಈಗ ಆ ಫೈಲ್ಸ್ 4000ಗಳಷ್ಟು ಫೋಟೋಸ್, 4000ಗಳಷ್ಟು ವಿಡಿಯೋಸ್ ಫೋಟೋಸ್ಗಳು ಈಗ ಇಂಟರ್ನೆಟ್ನಾಗ ಲೀಕ್ ಆಗ್ಯಾವ. ನೀವು ಬೇಕಾದ್ರೆ ಗೂಗಲ್ ಕ್ರೋಮ್ನಾಗ ಹೋಗಿ ಎಪ್ಸ್ಟೀನ್ ಫೈಲ್ಸ್ ಅಂಥೇಳಿ ಸರ್ಚ್ ಮಾಡಿರಿ, PDF ಅಂತೇಳಿ ಡೈರೆಕ್ಟ್ US ಗೌರ್ಮೆಂಟ್ ಸೈಟ್ ಒಳಗೆ ಕೊಡ್ತಾರೆ. ಅಲ್ಲಿ ಎಲ್ಲ ಬ್ಲ್ಯಾಕ್ ಅಂತೇಳಿ ಬ್ಲರ್ ಮಾಡ್ಯಾರ ಫೋಟೋಸ್ಗಳು. ಈಗ ಯಾಕೆ ಎದ್ದೈತಪ್ಪ ಅಂತಂದ್ರೆ ಈಗ ಅಲ್ಲಿ ಏನು ಕಂಡು ಬಂದೈತಿ, ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಒಳಗೆ ಡೊನಾಲ್ಡ್ ಟ್ರಂಪ್, ಸ್ಟೀಫನ್ ಹಾಕಿಂಗ್ಸ್, ಬಿಲ್ ಕ್ಲಿಂಟನ್ಸ್, ಮೈಕಲ್ ಜಾಕ್ಸನ್ ಇವರೆಲ್ಲರೂ ಆ ಸೆಕ್ಸ್ ಕಾಂಡ ಒಳಗೆ ಅದಾರ ಅಂಥೇಳಿ ಫೋಟೋಸ್ ರಿಲೀಸ್ ಆಗ್ಲಿಕ್ಕತ್ತಾವು. ಇನ್ನು ಭಾಳ ಜನ ಇದ್ರೊಳಗೆ ಅದಾರ ಅಂಥೇಳಿ ಚರ್ಚೆ ನಡೆದೈತಿ. ಎಲ್ಲರದ್ದು ಫೋಟೋಗಳು, ವಿಡಿಯೋಗಳು ಸಾಕ್ಷಿ ಸಮೇತವಾಗಿ ಹೊರಗೆ ಬರಾಕತ್ತೈತಿ. ಸೊ ಇದು ವಿಶ್ವದ ಅತ್ಯಂತ ದೊಡ್ಡ ಜನರ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡಂತಹ ಪ್ರಭಾವಿ ವ್ಯಕ್ತಿಗಳ ಒಂದು ದೊಡ್ಡ ಸೆಕ್ಸ್ ಹಗರಣದ ಕೇಸ್ಗಳು ಜೆಫ್ರಿ ಎಪ್ಸ್ಟೀನ್ ಹೊರಗೆ ಹಾಕಕ್ಕೆ ಇಟ್ಕೊಂಡಾನ ಅನ್ನೋದು ಎಲ್ಲರ ಅಭಿಪ್ರಾಯ. ಇದ್ರೊಳಗೆ ನಮ್ಮ ಇಂಡಿಯಾದವ್ರದ್ದು ಪ್ರಭಾವಿ ವ್ಯಕ್ತಿಗಳು, ನಮ್ಮ ಇಂಡಿಯಾದ ಪೊಲಿಟಿಷಿಯನ್ಸ್ ಅದಾರ, ಮೇನ್ ಅದಾರ, ಅವ್ರದ್ದು ಹೆಸರು ಕೇಳಿ ಬಂದೈತಿ. ಇದು ಫೈನಲ್ ಎಲ್ಲಿಗೆ ಬರ್ತೈತಿ, ಇದು ಹೆಂಗೆ ಪ್ರೂವ್ ಆಕೈತಿ ಗೊತ್ತಿಲ್ಲ. ಬಟ್ ಇದು ಜಗತ್ತಿನ ಅತ್ಯಂತ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ನು ಅನ್ಬೋದು. ಜೆಫ್ರಿ ಐಸ್ಲ್ಯಾಂಡ್ದ ವಿಡಿಯೋಸ್ ಫೋಟೋಸ್ ಫಸ್ಟ್ ಹಾಕೀನಿ ನೋಡ್ರಿ. ಮತ್ತು ಅಲ್ಲಿರುವಂಥ ಸಣ್ಣ ಹುಡುಗಿಯರು ಇವ್ರ ಆಸೆ ತೀರಿಸ್ಬೇಕಂತಂದ್ರೆ ಅವ್ರನ್ನ ಎಷ್ಟು ಸ್ಮಗ್ಲಿಂಗ್ ಮಾಡಿದ್ದಪ್ಪ ಅಂತಂದ್ರೆ ಅವನದೇ ಒಂದು ಪ್ರೈವೇಟ್ ಜೆಟ್ ಇತ್ತು, ಲಲಿತ್ ಎಕ್ಸ್ಪ್ರೆಸ್ ಅಂತೇಳಿ. ಆ ಜೆಟ್ ಒಳಗೆ ಕರ್ಕೊಂಡು ಬಂದು ಇವ್ರ ಪ್ರಭಾವಿ ವ್ಯಕ್ತಿಗಳು ಎಷ್ಟು ಮಂದಿ ಇದ್ದಾರಲ್ಲ, ಇವರು ಡೊನಾಲ್ಡ್ ಟ್ರಂಪ್, ಸ್ಟೀಫನ್ ಹಾಕಿಂಗ್ಸ್ ಇವರೆಲ್ಲರಿಗೆ ಇವ ಇದು ಮಾಡ್ತಿದ್ದ. ಏನು ಮಾಡ್ತಿದ್ದ, ಅವ್ರನ್ನ ಹುಡುಗಿಯರನ್ನ ಸಪ್ಲೈ ಮಾಡ್ತಿದ್ದ. ಇದು ಜಗತ್ತಿನ ಅತ್ಯಂತ ಸ್ಟೀಫನ್ ಫೈಲ್ಸ್ನ ಒಂದು ಕೇಸ್ ಇದೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆ, ಮತ್ತೊಂದು ಬ್ಲಾಗ್ ಜೊತೆ ಬರ್ತೀನಿ. ಬಾಯ್.